ಬೆಂಗಳೂರಿನಲ್ಲಿ ನಿಲ್ಲದ ಲ್ಯಾಂಡ್ ಗ್ರಾಬರ್ಸ್ ಹಾವಳಿ, ಹೈಕೋರ್ಟ್ ಗೃಹ ಸಚಿವರ ಅಧೀಕ್ಷಕ್ಕೂ ಕಿಮ್ಮತ್ತಿಲ್ವಾ ಅನ್ನೋ ಪ್ರಶ್ನೆ. ಸಿವಿಲ್ ಕೇಸ್ನಲ್ಲಿ ಎಂಟ್ರಿಯಾಗಿ ಇನ್ಸ್ಪೆಕ್ಟರ್ ಟಾರ್ಚರ್, ಕೊಡಿಗೆಹಳ್ಳಿ ಇನ್ಸ್ಪೆಕ್ಟರ್ ಮುತ್ತುರಾಜ್ ವಿರುದ್ಧ ಗಂಭೀರವಾದಂಥ ಆರೋಪ. ಸೈಟ್ ವಿಚಾರಕ್ಕೆ ಎಂಟ್ರಿ ಆದ ಕೊಡಿಗೆಹಳ್ಳಿ ಇನ್ಸ್ಪೆಕ್ಟರ್ ಸಿವಿಲ್ ಪ್ರಕರಣವನ್ನ ಕ್ರಿಮಿನಲ್ ಕೇಸ್ ಆಗಿ ಕನ್ವರ್ಟ್ ಮಾಡಿದ್ದಾರೆ ಎನ್ನುವಂಥ ಆರೋಪ. ಬಳಿಕ ಸಂಜಯ್ ಎಂಬುವರನ್ನ ಬಂಧಿಸಿ ಹಣಕ್ಕೆ ಬೇಡಿಕೆಯನ್ನು ಇಡಲಾಗಿದೆಯಂತೆ. ಸೆಟ್ಲ್ಮೆಂಟ್ ಮಾಡೋದಾಗಿ ಹಣವನ್ನು ಪಡೆದ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ ನರಸಿಂಹಮೂರ್ತಿ ಮುಖಾಂತರವಾಗಿ ಹಣವನ್ನು ಪಡೆದಿರೋದಂತೆ ಮುತ್ತುರಾಜ್. ಸಂಜಯ್ ಸಹೋದರನ ಮುಖಾಂತರ 2 ಲಕ್ಷವನ್ನು ಪಡೆದಿರುವಂಥದ್ದು ನರಸಿಂಹಮೂರ್ತಿ. ಬಳಿಕ ಹಣವನ್ನು ಹಂಚಿಕೊಳ್ಳುವ ವಿಚಾರಕ್ಕೆ ಭಿನ್ನಾಭಿಪ್ರಾಯ ಆಗ್ಬಿಟ್ಟಿದೆ. ಮುತ್ತುರಾಜ್ ಹಾಗೂ ನರಸಿಂಹಮೂರ್ತಿ ನಡುವೆ ಭಿನ್ನಾಭಿಪ್ರಾಯ, ಶೇರಿಂಗ್ ಸಂದರ್ಭದಲ್ಲಿ ಒಂದಷ್ಟು ಅಸಮಾಧಾನ, ಭಿನ್ನಾಭಿಪ್ರಾಯ ಆಗಿದೆ. ಸಬ್ ಇನ್ಸ್ಪೆಕ್ಟರ್ ಲಕ್ಷ್ಮೀಕಾಂತ್ಗೆ ಹಣ ಕೊಟ್ಟಿಲ್ಲ ಅಂತ ಗಲಾಟೆ ಬೇರೆ ಶುರು ಆಗಿದೆಯಂತೆ. ನೋಡಿ, ಇದು ಬೇಲಿಯದ್ದು ಹೊಲ ಮೇಯುವುದು ಅಂತಾರಲ್ಲ, ಆ ಥರದ ಘಟನೆ. ಪೊಲೀಸರು ಎಲ್ಲಿ ಅನ್ಯಾಯ ಆಗ್ತಿದೆ ಅದನ್ನು ಸರಿಪಡಿಸೋ ಕೆಲಸ ಮಾಡಬೇಕು. ಅದನ್ನು ಬಿಟ್ಟು ಇವರು ಯಾವುದೋ ಸೈಟ್ ವಿಚಾರದಲ್ಲಿ ಹಣ ಸಿಗುತ್ತೆ ಅಂತ ಇನ್ನೇನೋ ಗೋಲ್ಮಾಲ್ ಮಾಡೋದಕ್ಕೆ ಅಂತ ಹೋಗಿದ್ದಾರೆ. ಇದೇ ಕಾರಣಕ್ಕೆ ಪೊಲೀಸರಿಗೆ ಬೆಲೆ ಕೊಡಲ್ಲ ಜನ. ಯಾಕೆ ಅಂದರೆ ಇದೇ ಕಾರಣಕ್ಕೆ ಯಾವುದೋ ಕೇಸನ್ನು ಇನ್ಯಾವುದೋ ಕೇಸು ಅಂತ ತಿರುಗಿಸಿದ್ದಾರೆ. ಹಣಕ್ಕಾಗಿ, ಎಲ್ಲವೂ ಕೂಡ ಹಣಕ್ಕಾಗಿ. ಬಟ್ ಈ ಪ್ರಕರಣ ಹೊರಗೆ ಬಂದಿದ್ದು ಹೆಂಗೆ ಅಂತ ಅಂದರೆ, ದುಡ್ಡಿನ ವಿಚಾರದಲ್ಲಿ ಈಗ ಶೇರಿಂಗ್ ಮಾಡ್ಕೋಬೇಕಲ್ಲ, ಹೆಂಗೋ ಪ್ರಕರಣ ಏನೋ ಮಾಡ್ಕೊಂಡ್ರು, ಆದರೆ ಅದನ್ನು ಶೇರಿಂಗ್ ಮಾಡ್ಕೊಳ್ಳೋ ವಿಚಾರದಲ್ಲಿ ಕಿರಿಕಾಗ್ಬಿಟ್ಟಿದೆ, ಭಿನ್ನಾಭಿಪ್ರಾಯ ಆಗಿದೆ. ಆಗ ಈ ವಿಚಾರಗಳು ಹೊರಗೆ ಬರ್ತಾ ಇರೋದು. ಗಂಭೀರವಾದಂಥ ಆರೋಪ ಇದೀಗ ಪೊಲೀಸ್ ಇಲಾಖೆ ಮೇಲೆ. ಯಾರೋ ಒಂದಿಬ್ರು ಮಾಡುವಂಥ ಕೆಲಸಕ್ಕೆ ಇಡೀ ಪೊಲೀಸ್ ಇಲಾಖೆಗೆ ಒಂದು ಕಪ್ಪು ಚುಕ್ಕೆ ಆಗೋದಂತೂ ಸತ್ಯ. ನೋಡಿ, ಇನ್ಸ್ಪೆಕ್ಟರ್ ಮುತ್ತುರಾಜ್ ಟಾರ್ಚರ್ಗೆ ಬೇಸತ್ತು ಹೋಗ್ಬಿಟ್ಟಿದ್ದಾರಂತೆ. ಆ ರೀತಿಯಲ್ಲಿ ಟಾರ್ಚರ್ ಮಾಡಲಾಗಿದೆಯಂತೆ. ಜನಸಾಮಾನ್ಯರು ಇನ್ನು ನ್ಯಾಯ ಬೇಕು ಅಂತ ಇವ್ರ ಹತ್ರ ಹೋಗೋದಾದ್ರೂ ಹೆಂಗೆ, ನಂಬ್ಕೊಂಡು ಹೋಗೋದಾದ್ರೂ ಹೇಗೆ? ಇವ್ರಿಗೆ ಯಾರು ದುಡ್ಡು ಕೊಡ್ತಾರೆ, ಎಲ್ಲಿಂದ ದುಡ್ಡು ಬರುತ್ತೆ, ಅಲ್ಲಿ ಮಾತ್ರ ಇವರು ಇರ್ತಾರೆ. ದುಡ್ಡು ಕೊಟ್ಟವ್ರ ಪರವಾಗಿ ಇವ್ರಿಗೆ ಏನು ಬೇಕಾದ್ರೂ ಮಾಡ್ತಾರೆ. ಸಿವಿಲ್ನ ಕ್ರಿಮಿನಲ್ ಮಾಡ್ತಾರೆ, ಕ್ರಿಮಿನಲ್ ಸಿವಿಲ್ ಮಾಡ್ತಾರೆ, ಏನು ಬೇಕಾದರೂ ಮಾಡ್ತಾರೆ. ದುಡ್ಡಿಲ್ಲ ಅಂತ ಅಂದರೆ ನಿಮ್ಮ ಕಡೆ ತಿರುಗಿಯೂ ನೋಡಲ್ಲ. ಆ ಥರದೊಂದು ಮನಸ್ಥಿತಿಯಲ್ಲಿ ನಮ್ಮ ಪೊಲೀಸರು ಇದ್ದಾರಾ? ಹಾಗಾದರೆ ಕೇವಲ ದುಡ್ಡಿಗಾಗಿ ಕೆಲಸ ಮಾಡ್ತಾ ಇದ್ದಾರಾ? ಹಾಗಿದ್ರೆ ನ್ಯಾಯ ನೀತಿ ಇದೆಲ್ಲ ಬಿಟ್ಬಿಟ್ಟಿದ್ದಾರಾ? ಪ್ರಶ್ನೆ ಇದೆ. ನೋಡಿ, ಒಂದು ಸೈಟ್ ವಿಚಾರಕ್ಕೆ ಈ ರೀತಿಯಾಗಿ ಆಗಿರೋದು. ಪೊಲೀಸರ ಇನ್ವಾಲ್ವ್ಮೆಂಟ್ ಆ ಸೈಟ್ ವಿಚಾರದಲ್ಲಿ ಆಗಿದೆ. ಹಣ ಸೆಟಲ್ಮೆಂಟ್ ವಿಚಾರದಲ್ಲೂ ಕೂಡ ಒಂದಷ್ಟು ರೀತಿಯಾದಂಥ ಗೋಲ್ಮಾಲ್ ಮಾಡಿದ್ದಾರೆ. ಕೊನೆಗೆ ಹಣದ ಶೇರಿಂಗ್ ವಿಚಾರದಲ್ಲಿ ಒಂದಷ್ಟು ಭಿನ್ನಾಭಿಪ್ರಾಯ ಬಂದಿದೆ. ಇನ್ಸ್ಪೆಕ್ಟರು ಹಾಗೆಯೇ ಕಾನ್ಸ್ಟೇಬಲು ಇವರೆಲ್ಲರಿಗೂ ದುಡ್ಡು, ಅದು ಕೆಳಗಡೆಯಿಂದ ಮೇಲ್ಗಡೆ ಇರುವ ಅಧಿಕಾರಿಗಳವರೆಗೂ ಪರ್ಸೆಂಟೇಜ್ ವೈಸ್ ಹೋಗುತ್ತೆ. ಯಾರ್ಯಾರು ಇನ್ವಾಲ್ವ್ ಆಗ್ತಾರೆ, ಯಾರ್ಯಾರಿಗೆ ಎಷ್ಟೆಷ್ಟು ಪರ್ಸೆಂಟೇಜ್ ಬೇಕು, ಇದ್ರ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ನೋಡಿ, ನರಸಿಂಹಮೂರ್ತಿ ಕಾನ್ಸ್ಟೇಬಲ್ ಇವರೇನೆ, ಮುತ್ತುರಾಜ್ ಇನ್ಸ್ಪೆಕ್ಟರ್ ಇವರೇನೆ. ಸರ್ಕಾರ ಕೆಲಸ ಮಾಡಿ ಅಂತಾನೆ ಸಂಬಳ ಕೊಡುತ್ತೆ, ಸಾಕಾಗಲ್ಲ. ಅದನ್ನು ಹೊರತುಪಡಿಸಿ ಇನ್ನೇನು ಗೋಲ್ಮಾಲ್ ಮಾಡ್ಬೋದು, ಇನ್ನೆಲ್ಲಿ ದುಡ್ಡುಕಿ ಇಡ್ಬೋದು, ಈ ಕೆಲಸನ ಮಾಡ್ತಾ ಇರ್ತಾರೆ. ಹಾಕುವಂಥ ಯೂನಿಫಾರ್ಮ್ಗಾದರೂ ಒಂದು ಮರ್ಯಾದೆ ಕೊಡಬೇಕು ಅನ್ನೋದು ಬಿಟ್ಬಿಟ್ಟಿದ್ದಾರೆ ಅನಿಸುತ್ತೆ ಇತ್ತೀಚೆಗೆ. ಕೊಡಿಗೆಹಳ್ಳಿ ಇನ್ಸ್ಪೆಕ್ಟರ್ ಮುತ್ತುರಾಜ್ ವಿರುದ್ಧ ಗಂಭೀರವಾದಂಥ ಆರೋಪ ಇದು ಕೇಳಿಬಂದಿರೋದು. ಒಂದು ಕಡೆಯಲ್ಲಿ ಹೋಮ್